ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಯಾರೆಲ್ಲ ಈ ಹಬ್ಬನ ನಿಮ್ಮ ಮನೆಗಳಲ್ಲಿ ಆಚರಿಸ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರೆಲ್ಲ ಈ ಹಬ್ಬನ ಆಚರಿಸ್ತಾರೆ. ಎಲ್ಲರೂ ದೇವಸ್ಥಾನದಲ್ಲಿ ಪಾನಕ, ಮಜ್ಜಿಗೆ, ಕೋಸಂಬರಿನ ಹಂಚ್ತಾರೆ. ಆಮೇಲೆ ರೋಡ್ ಸೈಡಲ್ಲೂ ಕೂಡ ಹಂಚ್ತಾರೆ. ಏನೋ ಒಂಥರ ನಾವು ಸಣ್ಣವರಿದ್ದಾಗ ಆ ಥರ ಹಂಚುವಾಗ ಗ್ಲಾಸು ಅಥವಾ ಲೋಟ ಹಿಡ್ಕೊಂಡು ಗ್ಲಾಸ್ ಅಥವಾ ಚೊಂಬು ಹಿಡ್ಕೊಂಡು ಹೋಗ್ತಿದ್ವಿ ಇಸ್ಕೊಂಡು ಬರೋಕ್ಕೆ. ಸೊ ಅದೆಲ್ಲ ಒಂಥರ ಚೈಲ್ಡ್ಹುಡ್ ಮೆಮೊರೀಸ್. ಏನೋ ಒಂಥರ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ಜೊತೆ ಆ ಥರ ಹೋಗೋದು. ಪಾನಕ ಮಜ್ಜಿಗೆ ಕೊಡ್ತಾರೆ ಬಾ ಅಂತ ಎಲ್ಲ. ಇವಾಗೆಲ್ಲ ದೊಡ್ಡವರಾಗಿದ್ದ ಕೂಡಲೇ ಏನು ಮಾಡ್ತೀವಿ, ಮನೆಯಲ್ಲೇ ಮಾಡಿ ಪೂಜೆ ಮಾಡಿ ಮನೆಯಲ್ಲೇ ಮಾಡಿ ಒಂದಿಬ್ಬರಿಗೆ ನಾವು ಹಂಚ್ತೀವಿ ಅಷ್ಟೇ. ಸೊ ಅದೆಲ್ಲ ಮೆಮೊರೀಸ್ ಮತ್ತೆ ಬರಲ್ಲ. ಅದನ್ನು ನಾವು ರೀಕ್ರಿಯೇಟ್ ಮಾಡ್ಕೊಬೇಕಂದ್ರೆ ಮನೆಯಲ್ಲೇ ಮಾಡಿ ಎಲ್ಲರಿಗೂ ಹಂಚಬೇಕು. ಎಲ್ಲರಿಗೂ ಹಂಚೋಕ್ಕಾಗಲ್ಲ, ಒಂದಿಬ್ಬರು ಮೂರು ಜನಕ್ಕೆ ಹಂಚ್ಬೋದು, ಅದೇ ಖುಷಿ ಕೊಡುತ್ತೆ. ಬಟ್ ಈ ಹಬ್ಬನ ಮಾಡೋದು ಒಂಥರ ಚೆಂದ. ಪಾನಕ, ಮಜ್ಜಿಗೆ, ಕೋಸಂಬರಿ ಏನೋ ಒಂಥರ ವರ್ಷಕ್ಕೊಂದ್ಸತಿ ನಾವು ಈ ಥರ ಎಲ್ಲನೂ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ ಕೊಡುತ್ತೆ. ಸೊ ಯಾರೆಲ್ಲ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಿವತ್ತು ಸಣ್ಣದಾಗೊಂದು ಪಾನಕ, ಮಜ್ಜಿಗೆ, ಕೋಸಂಬರಿನ ನಾನು ಹೇಗೆ ಮಾಡಿದೆ ಅಂತ ಹಂಚ್ಕೊತೀನಿ. ಏನಿಲ್ಲ, ಒಂದು ಪ್ಯಾನಿಗೆ ನಾನು ಏನು ಮಾಡಿದೆ ಅಂದರೆ ಲೈಕ್ ಒಂದು ತಪ್ಪಲೆಗೆ ಇಲ್ಲಿ ನಾನು ಒಂದು 4 ಸ್ಪೂನ್ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೊಂದು ಸೈಡಲ್ಲಿ ಎತ್ತಿಟ್ಬಿಟ್ಟೆ. ಇವಾಗ ನಾನು ಒಂದು ಫುಲ್ ಕರ್ಬೂಜನ ತಗೊಂಡಿದ್ದೀನಿ. ಸೊ ಒಂದು ಫುಲ್ ಕರ್ಬೂಜನ ಎಲ್ಲನೂ ಕೂಡ ಸಿಪ್ಪೆ ಬಿಡಿಸ್ಕೊಂಡು ಅದರೊಳಗಿನ ಬೀಜ ಎಲ್ಲ ರಿಮೂವ್ ಮಾಡಿಬಿಟ್ಟು ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಸೊ ಇವಾಗ ಮಿಕ್ಸಿಗೆ ಹಾಕ್ಬಿಟ್ಟು ನಾನು ಜ್ಯೂಸ್ ಥರ ರುಬ್ಕೊಳ್ತೀನಿ. ಇನ್ನೊಂದು ಕಾಲು ಭಾಗದಷ್ಟು ನಾನು ಏನು ಮಾಡಿದೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅದೇನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಸೊ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಗ್ರೈಂಡ್ ಮಾಡ್ಕೊಂಬಿಡಿ. ಸೊ ಇವಾಗ ಫುಲ್ಲು ಇದಾಗುತ್ತೆ. ಅದನ್ನು ನಾವು ಬೆಲ್ಲದ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಮಿಕ್ಸ್ ಮಾಡಾದಮೇಲೆ ನನಗೆ ಇನ್ನೂ ಸ್ವಲ್ಪ ತೆಳುವಾಗಿರಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕಾದ್ಮೇಲೆ ನನಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕು ಅನಿಸ್ತು. ನಾನು ಯಾವುದೂ ಟೇಸ್ಟ್ ನೋಡ್ಕೊಂಡಿಲ್ಲ, ಬಟ್ ಬೆಲ್ಲನ ನಾನು ಹಂಗೇ ಅಳತೆ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ದೇವರಿಗೆ ಇಡಬೇಕು ಅಂತ ನಾನು ಯಾವುದೂ ಟೇಸ್ಟ್ ನೋಡ್ಕೊಂಡಿಲ್ಲ. ಬಟ್ ಆಮೇಲೆ ನೋಡಿದೆ ಎಲ್ಲನೂ ಕರೆಕ್ಟಾಗಿತ್ತು. ಸೊ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಒಂದು 2-3 ಒಂದು 3-4 ಅಷ್ಟೇ ಪುಡಿ ಜಜ್ಜಿಬಿಟ್ಟು ಪುಡಿ ಮಾಡಿಕೊಂಡು ಏಲಕ್ಕಿ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಗಾತ್ರದಷ್ಟು ನಿಂಬೆಹಣ್ಣು ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕರ್ಬೂಜ, ಅದನ್ನು ಕೂಡ ಹಾಕ್ಕೊಳ್ಳಿ. ಇದು ಏನಂದರೆ ಕುಡಿಯುವಾಗ ಬಾಯಿ ಸಿಗುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮಜ್ಜಿಗೆನ ತಯಾರು ಮಾಡ್ಕೊಂಬಿಡೋಣ. ಏನಿಲ್ಲ, ಸೇಮ್ ಅದೇ ಜಾರನ್ನ ವಾಶ್ ಮಾಡ್ಕೊಂಡು ನಾನು ಅದಕ್ಕೆ ಮೊಸರು, ಸ್ವಲ್ಪ ನೀರು, ಆಮೇಲೆ ಜಜ್ಜಿರೋಂಥ ಶುಂಠಿನ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಟ್ಟೆ. ಅದಾದಮೇಲೆ ಅದನ್ನು ಕೂಡ ಒಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ಮಸಾಲ ಮಜ್ಜಿಗೆ ಟೇಸ್ಟ್ ಕೊಡುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ. ಯಾಕೋ ನಂಗೆ ಸ್ವಲ್ಪ ಇನ್ನೂ ತೆಳುಬೇಕು ಅನಿಸ್ತು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸ್ತು. ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆ ಬೇಗನೆ ತಯಾರಾಗಿಬಿಡುತ್ತೆ ಮಿಕ್ಸಿಲಿ ರುಬ್ಬಿದ್ರೆ. ನಾವು ಕೈಯಲ್ಲಿ ಆಡ್ಸೋಕ್ಕಿಂತ ಮಿಕ್ಸಿಲಿ ರುಬ್ಬಿದ್ರೆ ಬೇಗ ತಯಾರಾಗುತ್ತೆ. ಇವಾಗ ಕೋಸಂಬರಿಗೆ ಮಾಮೂಲಿ ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಅದಾದಮೇಲೆ ಕ್ಯಾರೆಟ್ ತುರಿ, ಕೊಬ್ಬರಿ ತುರಿ ಅಂದರೆ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು ಸ್ವಲ್ಪ 1 ಸ್ಪೂನ್ ಎಣ್ಣೆಗೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನ ಬೇಳೆನ ಹಾಗೇ ಒಗ್ಗರಣೆ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೋಸಂಬರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಸೌತೆಕಾಯಿನೂ ಕೂಡ ಹಾಕೋಬೋದು. ಅರ್ಜೆಂಟಲ್ಲಿ ಸೌತೆಕಾಯಿ ಇರಲಿಲ್ಲ ಅಂತ ನಾನು ಅದನ್ನೊಂದು ಮಿಸ್ ಮಾಡ್ಕೊಂಡಿದ್ದೀನಿ, ಹಾಕ್ಕೊಂಡಿಲ್ಲ. ನೀವು ಬೇಕಂದರೆ ಹಾಕ್ಕೊಳ್ಳಿ. ಸೊ ಈ ಮೂರೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಇಷ್ಟೇ ಮಾಡ್ಕೊಂಡಿದ್ದು. ಏನು ಅಂದರೆ ಒಂದು ಹಾಫ್ ಆನ್ ಅವರಲ್ಲಿ ನಾನು ಈ ಮೂರೂ ತಯಾರು ಮಾಡಿದೆ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡಿಬಿಟ್ಟು ಇದನ್ನು ಮಾಡಿ ದೇವರಿಗೆ ಒಂದು ಸತಿ ನೈವೇದ್ಯ ಇಟ್ಟು ಆಮೇಲೆ ಒಂದು 2-3 ಜನಕ್ಕೆ ಹಂಚಿ. ನಿಜವಾಗ್ಲೂ ತುಂಬ ಒಳ್ಳೆಯದಾಗತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಎಲ್ಲರಿಗೂ ರಾಮ ತುಂಬ ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿದ್ದು ಆಗಲಿ. ಇವತ್ತಿಂದ ನೀವೇನೇನು ಅಂದ್ಕೊಂಡಿದ್ದೀರ ಎಲ್ಲದನ್ನೂ ಆ ರಾಮ ನೆರವೇರಿಸಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.